ನಮಸ್ಕಾರ. ಇವತ್ತು ಮಾಧ್ಯಮಗಳಲ್ಲಿ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಂಡಿರೋ ಒಂದು ನಿಲುವನ್ನು ನೋಡಿದೆ. ನಾನು ಒಂದು ನಾಗರಿಕರ ಹಿತಕ್ಕೋಸ್ಕರ ಇರೋ ಸಂಸ್ಥೆ ಎಷ್ಟು ನಾಗರಿಕ ವಿರೋಧಿ ಆಗ್ಬೋದು ಅನ್ನೋದಕ್ಕೆ ಇವತ್ತಿನ ಈ BDAದ ನಿಲುವು ಒಂದು ಸಾಕ್ಷಿ. 1976ನೇ ಇಸ್ವಿವರೆಗೂ ಬೆಂಗಳೂರಿನಲ್ಲಿ CITB ಅಂತ ಇತ್ತು, ನಗರ ವಿಶ್ವಸ್ತ ಮಂಡಳಿ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. 76ರಲ್ಲಿ BDA ಆಯಿತು, ಟ್ರಸ್ಟ್ ಹೋಯಿತು, ವಿಶ್ವಾಸಾರ್ಹತೆ ಹೋಯಿತು. ಇವತ್ತು BDA ಹೇಳಿದೆ, ನಮ್ಮನ್ನು ಬೇರೆ ಖಾಸಗಿ ಲೇಔಟ್ ಜೊತೆ ಕಂಪೇರ್ ಮಾಡಬೇಡಿ. ರೇರಾ ಅಂತ ಒಂದಿದೆ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ. ಅವರು ಈ ಲೇಔಟ್ ಯಾರು ಫಾರ್ಮೇಷನ್ ಮಾಡ್ತಾರೆ ಅವರಿಂದ ಗ್ರಾಹಕರಿಗೆ, ಯಾರು ಸೈಟ್ ತೊಗೊಳ್ತಾರೆ ಅವ್ರಿಗೆ ತೊಂದರೆ ಆದರೆ ಅವರ ರಕ್ಷಣೆಗೋಸ್ಕರ 2016ರಲ್ಲಿ ಮಾಡಿರುವ ಒಂದು ಸಂಸ್ಥೆ ರೇರಾ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. BDA ಅನೇಕ ಲೇಔಟಲ್ಲಿ ಅಲಾಟ್ ಮಾಡಿದ ಮೇಲೂ ಕೂಡ ಆ ನಿವೇಶನದಾರರಿಗೆ ಮೂಲಭೂತ ಸೌಲಭ್ಯ ಕೊಡದೇ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೇ ತಿಂಗಳಿನಲ್ಲಿ ರೇರಾ ಹೇಳ್ತು, ಮಾರ್ಚ್ ತಿಂಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟು ಆ ಒಟ್ಟು ಯೋಜನೆ ಲ್ಯಾಪ್ಸ್ ಆಗಿದೆ ಅಂತ ರೇರಾ ಹೇಳ್ತದು. ಯಾಕಂದರೆ 21ನೇ ಇಸ್ವಿಲಿ ಮುಗಿಬೇಕಾಗಿತ್ತದು. ನೋಟಿಫಿಕೇಷನ್ ಆಗಿರೋದು 2010ರಲ್ಲಿ, ಅಲಾಟ್ಮೆಂಟ್ ಆಗಿರೋದು 2016ರಲ್ಲಿ. 2025ರಲ್ಲೂ ಕೂಡ ಇವರು ಮೂಲಭೂತ ಸೌಲಭ್ಯ ಕೊಡದೇ ಇರುವಾಗ ರೇರಾ ಒಂದು ಹೇಳ್ತು ಇದು ಲ್ಯಾಪ್ಸ್ ಆಗಿದೆ ಅಂತ. ಅದಕ್ಕೆ ಇವತ್ತು BDAನವರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ರೇರಾಗಿ ಹೇಳಿದ್ದಾರೆ, ನಮ್ಮನ್ನು ಬೇರೆ ಲೇಔಟ್ ಥರ ನೀವು ನಮ್ಮನ್ನು ಹೋಲಿಸಬಾರ್ದು. ನಾವು ಸರ್ಕಾರಿ ಸಂಸ್ಥೆ, ನಮ್ಮದು, ನಾವು ಲಾಭ ಮಾಡದೇ ಇರೋ ಒಂದು ಸಂಸ್ಥೆ ಅಂತ ಒಂದಷ್ಟು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಲಾಟೀಸ್ಗೆ, ಯಾರಿಗೆ ನಿವೇಶನದಾರರಿಗೆ ರೇರಾಯಿಂದ ಒಂದು ರಕ್ಷಣೆ ಇತ್ತು, ಅದನ್ನು ಇವತ್ತು ರದ್ದುಗೊಳಿಸಬೇಕು ಅಂತ ಒಂದು BDA ಹೊರಟಿದೆ. ನಾನು ವಿಧಾನಸಭೆಯ ಅರ್ಜಿ ಸಮಿತಿ ಸದಸ್ಯನಾಗಿ ಕಳೆದ 4 ವರ್ಷದಿಂದ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ನಿವೇಶನದಾರರಿಗೆ ಮೂಲಭೂತ ಸೌಲಭ್ಯ ಕೊಡಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಸಮಿತಿ 2 ಸಲ ಭೇಟಿ ಕೊಟ್ಟಿದೆ. ಸಮಿತಿ ಮುಂದೆ ಅನೇಕ ಸಲ ಅವರು ತಮ್ಮ ಆಶ್ವಾಸನೆಯನ್ನು ಕೊಡ್ತಾ ಬಂದಿದ್ದಾರೆ. ಸುಮಾರು 5 ಜನ ಕಮಿಷನರ್ ನೋಡಿದ್ವು. ಈಗ ರೇರಾ ಹೋಗ್ಬಿಟ್ಟು ನಮ್ಮನ್ನು ನೀವು ರೇರಾ ವ್ಯಾಪ್ತಿಯಿಂದ ಆಚೆ ಇಡಿ ಅಂತ ಹೇಳಿರೋದು ಒಂದು ಆಘಾತಕಾರಿ. ಅವರು ಹೇಳ್ತಾರೆ, ತಾನು ಖಾಸಗಿ ಪ್ರಮೋಟರ್ ಅಲ್ಲ, BDA ಶಾಸನಬದ್ಧ ಸಂಸ್ಥೆಯಾಗಿದೆ, ಅದಕ್ಕೋಸ್ಕರ ರೇರಾ ಕಾಯ್ದೆ ತನಗೆ ಅನ್ವಯಿಸುವುದಿಲ್ಲ ಅಂತ ಮನವಿ ಸಲ್ಲಿಸಿದೆ. ನಾವು ಲಾಭ ಗಳಿಸೋಕ್ಕೋಸ್ಕರ ಅಲ್ಲ ಅಂತ ಹೇಳಿದ್ದಾರೆ. ನನ್ನ ಹತ್ರ ನಾಡಪ್ರಭು ಕೆಂಪೇಗೌಡ ಲೇಔಟ್ದು ರೇಟ್ ಇದೆ. ಯಾವುದೇ ಖಾಸಗಿ ಲೇಔಟ್ಗೂ ಕೂಡ ಕಡಿಮೆ ಇರದಷ್ಟು ರೇಟನ್ನು ಗೈಡೆನ್ಸ್ ವ್ಯಾಲಿಗಿಂತ ಹೆಚ್ಚಿನ ರೇಟಲ್ಲಿ ಇವತ್ತು ಅವರು ಕೊಟ್ಟಿದ್ದಾರೆ. ಸೊ ನಾನು ಒಟ್ಟಾರೆ BDAದು ಇದು ನಾಗರಿಕ ವಿರೋಧಿ, ಗ್ರಾಹಕ ವಿರೋಧಿ ನಿಲುವೇನು ತಗೊಂಡಿದ್ದಾರೆ. ಅದು ಅತ್ಯಂತ ಖಂಡನೀಯ ಒಂದು ನಿಲುವದು. BDA ಇರೋದೇ ಮಧ್ಯಮ ವರ್ಗ, ಕೆಳಮ ಮಧ್ಯಮ ವರ್ಗಕ್ಕೆ ಕಡಿಮೆ ದರದಲ್ಲಿ ಸೈಟನ್ನು ಕೊಡಬೇಕು, ಮೂಲಭೂತ ಸೌಲಭ್ಯನ ಒದಗಿಸ್ಬೇಕು ಅಂತ. ನನ್ನದೊಂದು ಪ್ರಶ್ನೆ BDAಗೆ, ನೀವು ಮೂಲಭೂತ ಸೌಲಭ್ಯನ ಪೂರ್ಣಗೊಳಿಸ್ತೇನೆ ಸೈಟನ್ನು ಹೆಂಗೆ ಅಲಾಟ್ ಮಾಡಿದ್ರಿ ನೀವು? ಬೇರೆ ಕಡೆಯೆಲ್ಲನೂ ಕೂಡ ಖಾಸಗಿ ಲೇಔಟಲ್ಲಿ ಮೂಲಭೂತ ಸೌಲಭ್ಯ ಕೊಟ್ಟ ಮೇಲೆ ಅಲಾಟ್ ಮಾಡಬೇಕು. ಈ ಕೆಂಪೇಗೌಡ ಲೇಔಟ್ ಇರ್ಬೋದು, ಅಥವಾ ಬನಶಂಕರಿ 6ನೇ ಹಂತ ಇರ್ಬೋದು, ಅರ್ಕಾವತಿ ಇರ್ಬೋದು, ಇವು ಸುಮಾರು 20 ವರ್ಷದ ಹಿಂದಿದ್ದು. ಇವತ್ತು ಕೂಡ ಮೂಲಭೂತ ಸೌಲಭ್ಯನ ನೀವು BDAನವರು ಕೊಟ್ಟಿಲ್ಲ. ನೀವು ಕೊಡದೇ ಇರುವಾಗ ನಿಮ್ಮ ವೈಫಲ್ಯಕ್ಕೆ ರೇರಾ ವ್ಯಾಪ್ತಿಯಿಂದನೇ ಆಚೆ ಇಡಬೇಕು ಅನ್ನೋದು ಇದು ಯಾರು ಕೂಡ ಒಪ್ಪದೇ ಇರೋದಲ್ಲ. ಮತ್ತು ಎರಡನೇದು, ನೀವು ಲ್ಯಾಂಡ್ ಅಕ್ವಿಸಿಷನನ್ನು ಕಂಪ್ಲೀಟ್ ಮಾಡ್ಕೊಳ್ದೇನೆ ಲೇಔಟ್ ಮಾಡೋಕ್ಕೆ ಹೊರಟಿದ್ದು ಯಾತಕ್ಕೆ? ಅಲಾಟ್ ಮಾಡಿಬಿಟ್ಟು ಇವತ್ತು ಕೂಡ ನನ್ನ ಪ್ರಕಾರ ನಾಡಪ್ರಭು ಕೆಂಪೇಗೌಡಕ್ಕೆ ಸುಮಾರು 4,000 ಎಕರೆನಲ್ಲಿ
2800 ಎಕರೆ ಮಾತ್ರ ಭೂ ಸ್ವಾಧೀನ ಆಗಿರೋದು. ಇದನ್ಸುತ್ತೆ ಬಿ ಡಿ ಎ ಕಾರ್ಯವೈಖರಿಗೆ ಒಂದು ನಿದರ್ಶನ. ಸೊ ಇವತ್ತೇನವರು ರೇರಾ ಮುಂದೆ ಹೋಗಿದ್ದಾರೆ, ನಮ್ಮ ರೇರಾ ವ್ಯಾಪ್ತಿಗೆ ಬರೋದಿಲ್ಲ, ನಾವು ನಮಗೆ ರಕ್ಷಣೆ ಕೊಡಿ ಅಂತ. ಇದು ಬಿ ಡಿ ಎ ತನ್ನ ವೈಫಲ್ಯಕ್ಕೆ ಗ್ರಾಹಕರಿಗೆ ಕೊಡ್ತಾ ಇರುವ ಒಂದು ಶಿಕ್ಷೆ ಅಂತಲೇ ಹೇಳ್ಬೋದು. ಮೂಲಭೂತ ಸೌಲಭ್ಯ ಕೊಡದಿರೋದು, ಅದರಿಂದ ಪಾರಾಗೋದಕ್ಕೋಸ್ಕರ ಮಾಡ್ತಾ ಇರೋದು. ನಾನು ರೇರಾಗೂ ಕೂಡ ಒಂದು ಅರ್ಜಿ ಬರಿತೀನಿ. ನಾನು ಬರೆದ್ಬಿಟ್ಟು ಯಾವುದೇ ಕಾರಣಕ್ಕೆ ಬಿ ಡಿ ಎಯನ್ನು ರೇರಾ ವ್ಯಾಪ್ತಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಿಡಬಾರ್ದು ಅಂತ ಒಂದು ಪ್ರಶ್ನೆ. ಎರಡನೇದು, ಸಬ್ಸಿಡೈಸ್ಡ್ ರೇಟಲ್ಲಿ ಅವರು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಅದು 100% ಸತ್ಯ ಅಲ್ಲ. ಅದು ಯಾಕಂದರೆ ನಾಡಪ್ರಭು ಕೆಂಪೇಗೌಡ ಲೇಔಟೇ, ನೀವು ಪಕ್ಕದಲ್ಲಿರೋ ಖಾಸಗಿ ಲೇಔಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೇಟನ್ನು ಅವ್ರು ತೊಗೊಂಡಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಇವರು ಲ್ಯಾಂಡ್ ಅಕ್ವಿಷನ್ ಸರಿಯಾಗಿ ಮಾಡ್ಕೊಳ್ಳಲ್ಲ, ದುಡ್ಡು ತೊಗೊಂಡ್ಬಿಡ್ತಾರೆ ಗ್ರಾಹಕರ ಹತ್ರ, ಮೂಲಭೂತ ಸೌಲಭ್ಯ ಕೊಡೋದಿಲ್ಲ. ಬಿ ಡಿ ಎನಲ್ಲಿ ಸೈಡ್ ತೊಗೊಂಡು ಮನೆ ಕಟ್ತಾನಲ್ಲ, ಅವ್ನು ನಿಜವಾಗ್ಲೂ ಅದೃಷ್ಟವಂತ. ಅವನು ಅಲ್ದಾಡಬೇಕು ಬಿ ಡಿ ಎಗೆ. ಸೊ ಇದನ್ನು ನಾವು ಸಮಿತಿ ಸಭೆಯಲ್ಲಿ ಹೇಳಿದ್ದೀನಿ. ನನಗೆ ಇವತ್ತಿನ ಬಿ ಡಿ ಎನ ಒಂದು ಅರ್ಜಿ ಏನು ರೇರಾ ಮುಂದೆ ಹಾಕಿದ್ದಾರೆ ಅದು ಅತ್ಯಂತ ಆಶ್ಚರ್ಯ ತಂದಿದೆ. ಸುಮಾರು ನನ್ನ ಪ್ರಕಾರ ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲಿ 10,000 ಜನ ನಿವೇಶನದಾರರು ಮನೆ ಕಟ್ಟದೇ ಇರೋ ಸ್ಥಿತಿಲಿದ್ದಾರೆ, ಮೂಲಭೂತ ಸೌಲಭ್ಯ ಇಲ್ಲ ಅಂತ. ಇನ್ನು ಬನಶಂಕರಿ 6ನೇ ಹಂತ, ಬೇರೆ ಅಂಜನಾಪುರ ಅದೆಲ್ಲ ನೋಡಿದ್ರೆ ಬೇರೆಯೇ ಕಥೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ, ಹೇಗೆ ಖಾಸಗಿ ಬಡಾವಣೆದಾರರು ಮೂಲಭೂತ ಸೌಲಭ್ಯ ಕೊಡದೇ ಇದ್ದರೆ ಗ್ರಾಹಕರಿಗೆ ಅವ್ರ ಮೇಲೆ ರೇರಾ ಕ್ರಮ ತಗೊಳ್ಳುತ್ತೆ, ಅದೇ ರೀತಿ ಬಿ ಡಿ ಎ ಕೂಡ ರೇರಾ ವ್ಯಾಪ್ತಿಲೇ ಬರಬೇಕು. ಬಿ ಡಿ ಎನ ನಂಬಿ, ಬಿ ಡಿ ಎ ಬಗ್ಗೆ ವಿಶ್ವಾಸ ಇಟ್ಟು, ಇದು ಸರ್ಕಾರದ ಒಂದು ಸಂಸ್ಥೆ ಅಂತ ಇಟ್ಟು ಯಾರು ದುಡ್ಡು ಕೊಟ್ಟು ಸೇಡ್ ತಗೋತಾರೆ ಅವರ ರಕ್ಷಣೆಗೆ ನಿಲ್ಲಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಮತ್ತು ಬಿ ಡಿ ಎ ತನ್ನ ಕಾರ್ಯವೈಖರಿನ ಬದಲಾಯಿಸ್ಕೊಂಡು ಮೂಲಭೂತ ಸೌಲಭ್ಯಗಳನ್ನ ಕೊಡೋ ಕಡೆ ಫಸ್ಟು ಗಮನ ಕೊಡಲಿ. ಅದನ್ನು ಬಿಟ್ಟು ಇನ್ನೂ 7 ಲೇಔಟ್ ಮಾಡ್ತೀವಿ, 8 ಲೇಔಟ್ ಮಾಡ್ತೀವಿ, ರೇರಾಯಿಂದ ನಮ್ಮನ್ನ ಆಚೆ ಇಡಿ ಅನ್ನೋದು ಬಿ ಡಿ ಎಗೆ ಶೋಭಿಸೋ ಸಂಗತಿ ಇಲ್ಲ. ಇದನ್ನು ಅತ್ಯಂತ ನಾನು ಬೇಸರದಿಂದ, ಅಸಮದಿಂದ, ಕಾರ್ಯವೈಖರಿದ ಹತ್ತಿರದಿಂದ ನೋಡಿ ಇದನ್ನು ನಾನು ಖಂಡಿಸ್ತೀನಿ. ನಾನು ಈ ಕುರಿತು ರೇರಾಗೆ ಕೂಡ ನಾನು ಅರ್ಜಿ ಬರಿತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.